ಹಾಲಿ ಸಂಸದ ಕೆಎಚ್ ಮುನಿಯಪ್ಪಗೆ ಟಿಕೆಟ್ ನೀಡದಂತೆ ಈಗ ಪಟ್ಟು ಹಿಡಿಯಲಾಗಿದ್ದು ಕಾಂಗ್ರೆಸ್ನ ಹಾಲಿ ಹಾಗೂ ಮಾಜಿ ಶಾಸಕರಿಂದಲೇ ಮುನಿಯಪ್ಪ ಸ್ಪರ್ಧೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. 2 ದಿನಗಳಿಂದ ಈಗ ದೆಹಲಿಯಲ್ಲಿ ಕೈ ನಾಯಕರು ಠಿಕಾಣಿ ಹೂಡಿದ್ದು ಹೈಕಮಾಂಡ್ ಭೇಟಿಗಾಗಿ ದೆಹಲಿಯಲ್ಲೇ ಈಗ ನಾಯಕರು ಬೀಡು ಬಿಟ್ಟಿದ್ದಾರೆ. ಕೋಲಾರ ಭಾಗದ ಕೈ ನಾಯಕರು ದೆಹಲಿಯಲ್ಲೇ ಇದ್ದು ದೆಹಲಿಯಲ್ಲಿಂದು ಗುಲಾಂ ನಬಿ ಆಜಾದ್ ಅವರನ್ನ ಭೇಟಿ ಮಾಡಿದ್ದಾರೆ. ಕೆಎಚ್ ಮುನಿಯಪ್ಪಗೆ ಟಿಕೆಟ್ ನೀಡಬಾರದು ಅಂತ ಮುಖಂಡರು ಒತ್ತಡ ಹಾಕಿದ್ದಾರೆ. ಕೆಲ ಹೊತ್ತಲೇ ಕೆಸಿ ವೇಣುಗೋಪಾಲ್ ಅವರನ್ನ ಕೂಡ ಕೈ ನಾಯಕರು ಭೇಟಿ ಮಾಡಲಿದ್ದಾರೆ. ಇನ್ನು ಇದೇ ಸಂದರ್ಭ ನಾಳೆ ರಾಹುಲ್ ಗಾಂಧಿಯನ್ನ ಕೂಡ ಮುನಿಯಪ್ಪ ವಿರೋಧಿ ಬಣ ಭೇಟಿ ಮಾಡಲಿದ್ದಾರೆ ಅಂತ ಹೇಳಲಾಗಿದ್ದು ಸ್ಪೀಕರ್ ರಮೇಶ್ ಕುಮಾರ್, ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಶಿಡ್ಲಘಟ್ಟ ಶಾಸಕ ವಿ ಮುನಿಯಪ್ಪ, ಕೋಲಾರ ಶಾಸಕ ಕೆ ಶ್ರೀನಿವಾಸ ಗೌಡ, ವಿಧಾನ ಪರಿಷತ್ ಸದಸ್ಯ ಸಜೀರ್ ಅಹಮದ್, ಮಾಜಿ ಶಾಸಕ ಕೊತ್ತೂರು ಜಿ ಮಂಜುನಾಥ್, ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್, ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿಯಿಂದ ಟಿಕೆಟ್ ನೀಡದಂತೆ ಮನವಿ ಮಾಡಲಾಗ್ತಾ ಇದೆ. ಈಗಾಗಲೇ ಹಾಲಿ ಸಂಸದ ಕೆಎಚ್ ಮುನಿಯಪ್ಪ ಅವರಿಗೆ ಟಿಕೆಟ್ ನೀಡಬಾರದು, ಅಲ್ಲಿ ಖರ್ಗೆಗೆ ಟಿಕೆಟ್ ನೀಡಬೇಕು, ಮುನಿಯಪ್ಪ ಅವರು ಚಿತ್ರದುರ್ಗದಿಂದ ಸ್ಪರ್ಧೆ ಮಾಡಲಿ ಅನ್ನುವಂತಹ ಒತ್ತಾಯವನ್ನ ಸ್ಪೀಕರ್ ರಮೇಶ್ ಕುಮಾರ್ ಅವರು ಮಾಡ್ತಾ ಇದ್ರು. ಈಗ ಇದೇ ಬಣ ಅಂದ್ರೆ ಮುನಿಯಪ್ಪ ಅವರಿಗೆ ಟಿಕೆಟ್ ನೀಡಬಾರದು ಅಂತ ಈಗ ದೊಡ್ಡ ಕಾಂಗ್ರೆಸ್ ನಾಯಕರ ಬಣವೇ ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿದೆ. ದೆಹಲಿಯಲ್ಲಿ ಕೆಸಿ ವೇಣುಗೋಪಾಲ್ ಜೊತೆಗೆ ಈಗ ಚರ್ಚೆ ನಡೆಸಲಿದ್ದಾರೆ. ಹಾಗೆ ಇದೇ ಸಂಬಂಧ ನಾಳೆ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ. ಈಗ ಕೋಲಾರದಲ್ಲಿ ಹಾಲಿ ಸಂಸದ ಮುನಿಯಪ್ಪಗೆ ಟಿಕೆಟ್ ಸಿಗೋದು ಕಷ್ಟ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಅವರ ವಿರೋಧಿ ಬಣದಿಂದಾಗಿ ಅಂತ? ಸುಕನ್ಯಾ, ಇವತ್ತಿನ ಪರಿಸ್ಥಿತಿಯನ್ನ ನಾವು ಗಮನಿಸೋದಾದ್ರೆ ಖಂಡಿತ ಕೆಎಚ್ ಮುನಿಯಪ್ಪನವರಿಗೆ ಈ ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಸಿಗುವಂತದ್ದು ಬಹುತೇಕ ಕಷ್ಟ ಅನ್ನುವಂಥದ್ದೇ ಹೇಳಲಾಗ್ತದೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿರುವಂತಾನೆ ಒಂದಷ್ಟು ನಾಯಕರ ಗುಂಪು ಇವತ್ತು ಕೆಎಚ್ ಮುನಿಯಪ್ಪನವ್ರಿಗೆ ಟಿಕೆಟ್ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಒಂದು ಹೈಕಮಾಂಡ್ ಜೊತೆನಲ್ಲಿ ಹೋರಾಟಕ್ಕೆ ಇಳಿದಿರುವಂತದ್ದು. ಕಳೆದ 2 ದಿನಗಳಿಂದ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತದ್ದು ಸ್ಪೀಕರ್ ರಮೇಶ್ ಕುಮಾರ್ ನೇತೃತ್ವದಲ್ಲಿರುವಂತಹ ಸುಮಾರು 7-8 ಶಾಸಕರ ತಂಡನೇ ಇದೆ. ಈ ಎಲ್ಲಾ ತಂಡ ಇವರೆಲ್ಲರೂ ಸೇರ್ಕೊಂಡು ಇವಾಗ ಏನು ಕೆಎಚ್ ಮುನಿಯಪ್ಪನವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿ ಇವತ್ತು ಸಾಕಷ್ಟು ಮುಖಂಡರುಗಳನ್ನ ಭೇಟಿ ಮಾಡ್ತಾ ಇರುವಂತದ್ದು. ಈಗಾಗಲೇ ಅವರು ಗುಲಾಂ ನಬಿ ಆಜಾದ್ ಅನ್ನ ಭೇಟಿ ಮಾಡಿದ್ದಾರೆ. ಇವತ್ತು ಸಂಜೆಗೆ ಕೆಸಿ ವೇಣುಗೋಪಾಲ್ ಅವ್ರನ್ನ ಕೂಡ ಭೇಟಿ ಮಾಡಲಿದ್ದಾರೆ. ಜೊತೆಗೆ ನಾಳೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಈಗಾಗಲೇ ಅಪಾಯಿಂಟ್ಮೆಂಟ್ ಕೂಡ ತಗೊಂಡಿದ್ದಾರೆ. ಹಾಗಾಗಿ ನಾಳೆ ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡಿ ಇಲ್ಲಿನ ವಾಸ್ತವ ಪರಿಸ್ಥಿತಿಯನ್ನ ಅವ್ರಿಗೆ ವಿವರಿಸಿ ಅವ್ರಿಗೆ ಟಿಕೆಟ್ ನೀಡದೆ ಬೇರೆ ಯಾರಿಗಾದ್ರು ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಅಥವಾ ಎಚ್ ಸಿ ಮಹಾದೇವಪ್ಪ ಅವ್ರು ಯಾರಿಗಾದ್ರೂ ಸಹಿ ಟಿಕೆಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಬಳಿ ಇವರು ಮನವಿ ಮಾಡಲಿದ್ದಾರೆ. ಒಟ್ಟಾರೆ ಶತಾಯಗತಾಯ ಈ ಸರಿ ಕೆಎಚ್ ಮುನಿಯಪ್ಪನವ್ರಿಗೆ ಕೋಲಾರದ ಕ್ಷೇತ್ರದಿಂದ ಟಿಕೆಟ್ ನೀಡಬಾರದು. ಯಾಕಂದ್ರೆ